ಗಣೇಶಾಯ ನಮಃ. ನಮ್ಮ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಸಮಸ್ತ ವೀಕ್ಷಕರಿಗೆ ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದವಿರಲಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಬನ್ನಿ, ನಾವಿವತ್ತು ಧನುರಾಶಿಯವರ ಆಗು ಹೋಗುಗಳು ಮತ್ತು ಅವರ ಜೀವನ ಶೈಲಿಯನ್ನು ಕುರಿತು ಮಾತನಾಡೋಣ ಮತ್ತು ಅವರು ಯಾವ ರೀತಿಯಾಗಿ ಬದುಕುತ್ತಾರೆ ಮತ್ತು ಅವರು ಯಾವ ರೀತಿಯಾದ ಜೀವನವನ್ನು ಇಷ್ಟಪಡುತ್ತಾರೆ ಮತ್ತು ಅವರು ಏನು ಮಾಡಿದರೆ ಯಾವ ರೀತಿಯಾದ ಲಾಭ ಬರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಧನುರಾಶಿಯವರು ಯಾವ ರೀತಿಯಾದ ಮನಸ್ಥಿತಿಯನ್ನು ಹೊಂದಿದವರು ಮತ್ತು ಅವರು ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕುತ್ತಾರೆ ಮತ್ತು ಅವರು ಏನನ್ನು ಮಾಡಲು ಇಷ್ಟಪಡುತ್ತಾರೆ, ಏನನ್ನು ಮಾಡಲು ಇಷ್ಟಪಡುವುದಿಲ್ಲ, ಇದೆಲ್ಲದರ ಬಗ್ಗೆ ತಿಳಿದುಕೊಂಡು ಅದಾದ ನಂತರ ಅವರ ಜೀವನದಲ್ಲಿ ನೆಮ್ಮದಿ ಮತ್ತು ಹಣಕ್ಕೋಸ್ಕರ ಒಂದು ರೆಮಿಡಿಯನ್ನು ನಾನಿವತ್ತು ಹೇಳಲಿದ್ದೇನೆ. ಆ ರೆಮಿಡಿಯಿಂದ ಅವರ ಜೀವನವೇ ಬದಲಾಗುತ್ತದೆ. ಬನ್ನಿ, ವಿಡಿಯೋದೊಳಗಡೆ ಹೋಗೋಣ. ಧನುರಾಶಿಯವರು ತುಂಬಾ ಒಳ್ಳೆಯವರು ಹಾಗೂ ಸತ್ಯವನ್ನು ಹೇಳುವವರು ಆಗಿರುತ್ತಾರೆ. ಇವರಿಗೆ ಸುಳ್ಳು ಹೇಳುವುದು ಇಷ್ಟವಿರುವುದಿಲ್ಲ. ತುಂಬಾ ನೇರವಾಗಿ ಮಾತನಾಡುವ ಸ್ವಭಾವ ಇವರದಾಗಿರುತ್ತದೆ. ಸ್ವಾತಂತ್ರ್ಯವನ್ನು ಅತ್ಯಂತ ಪ್ರೀತಿಸುವವರು, ಅಂದರೆ ತುಂಬಾ ಫ್ರೀಯಾಗಿ ಇರಲು ಇವರು ಇಷ್ಟಪಡುತ್ತಾರೆ. ಬಂಧನಗಳು, ನಿಯಮಗಳು ಇವರಿಗೆ ಇಷ್ಟವಿರುವುದಿಲ್ಲ. ಇವರಿಗೆ ರೂಲ್ಸ್ಗಳು ಮತ್ತೆ ಹೇಗೆ ಮಾಡು, ಹೇಗೆ ಇರು ಎನ್ನುವಂತಹ ಪದಗಳು ಇವರಿಗೆ ಇಷ್ಟ ಇರುವುದಿಲ್ಲ. ಹೊಸದನ್ನು ಕಲಿಯಲು ಸದಾ ಉತ್ಸಾಹ ಇರುತ್ತದೆ. ಪ್ರವಾಸ, ಟ್ರಾವೆಲ್ ಮಾಡಲು ತುಂಬಾ ಇಷ್ಟಪಡುವವರು ಆಗಿರುತ್ತಾರೆ. ಸಾಹಸಮಯ ಜೀವನವನ್ನು ಇಷ್ಟಪಡುವವರು ಇವರು. ಸದಾ ಪಾಸಿಟಿವ್ ಯೋಚನೆ ಮಾಡುವವರು ಆಗಿರುತ್ತಾರೆ. ಕಷ್ಟದಲ್ಲಿಯೂ ಹಾಸ್ಯವನ್ನು ಕಂಡುಕೊಳ್ಳುವ ಗುಣ ಇವರದು ಆಗಿರುತ್ತದೆ. ಸ್ನೇಹಿತರೊಂದಿಗೆ ತುಂಬಾ ನಿಷ್ಠಾವಂತರಾಗಿರುತ್ತಾರೆ. ದೊಡ್ಡ ಮನಸ್ಸಿನವರು, ಸಹಾಯ ಮಾಡುವ ಗುಣವನ್ನು ಹೆಚ್ಚು ಹೊಂದಿರುತ್ತಾರೆ. ಕೆಲವೊಮ್ಮೆ ಅತಿಯಾಗಿ ನೇರವಾಗಿ ಮಾತನಾಡಿ ಜನರನ್ನು ದೂರ ಮಾಡಿಕೊಳ್ಳಬಹುದು. ಇವರಲ್ಲಿ ಕೆಲವರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ಇರುತ್ತದೆ. ಒಂದೇ ಕೆಲಸದಲ್ಲಿ ಹೆಚ್ಚು ಕಾಲ ಇರಲು ಇಷ್ಟಪಡುವುದಿಲ್ಲ. ಇವರ ಜೀವನ ಸಾಮಾನ್ಯವಾಗಿ ಏರುಪೇರುಗಳಿಂದ ಕೂಡಿರುತ್ತದೆ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುತ್ತಾರೆ. ಇವರಿಗೆ ಕಷ್ಟಗಳು ಯಾವುದೇ ಲೆಕ್ಕಕ್ಕೆ ಇರುವುದಿಲ್ಲ. ಆದರೆ ನಂತರ ಯಶಸ್ಸು ಸಾಧಿಸುವ ಸಾಧ್ಯತೆ ಹೆಚ್ಚುವಾಗಿರುತ್ತದೆ. ತಮ್ಮ ಪರಿಶ್ರಮದಿಂದಲೇ ಜೀವನದಲ್ಲಿ ಮುಂದೆ ಬರುತ್ತಾರೆ. ಅದೃಷ್ಟ, ಲಕ್ ಕೂಡ ಇವರನ್ನು ಕೆಲವೊಮ್ಮೆ ಬೆಂಬಲಿಸುತ್ತದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಹುಡುಕುತ್ತಿರುತ್ತಾರೆ. ಒಂದೇ ಕೆಲಸದಲ್ಲಿ ಬೋರ್ ಆಗುವ ಸ್ವಭಾವ ಇವರದಾಗಿರುತ್ತದೆ. ಬಿಸ್ನೆಸ್ ಅಥವಾ ಸ್ವಂತ ಕೆಲಸ ಇವರಿಗೆ ಸೂಕ್ತವಾಗಿರುತ್ತದೆ. ಕ್ರಿಯೇಟಿವ್ ಫೀಲ್ಡ್, ಟ್ರಾವೆಲ್, ಟೀಚಿಂಗ್ ಇವರಿಗೆ ಒಳ್ಳೆಯದು. ಇದರಲ್ಲಿ ಇವರಿಗೆ ಲೈಫ್ ಇದೆ. ಪ್ರೀತಿಯಲ್ಲಿ ನಿಷ್ಠಾವಂತರಾಗಿರುತ್ತಾರೆ. ಆದರೆ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ತಮ್ಮ ಸಂಗಾತಿಯಿಂದ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಬಯಸುತ್ತಾರೆ. ಸಂಬಂಧದಲ್ಲಿ ನೇರತೆ ಮತ್ತು ನಂಬಿಕೆ ಮುಖ್ಯ ಎಂದು ಭಾವಿಸುತ್ತಾರೆ. ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳುತ್ತಾರೆ. ಸದಾ ಮುಂದೆ ಹೋಗಬೇಕು ಎಂಬ ಆಸೆ ಇರುತ್ತದೆ. ಒಂದು ಸ್ಥಳದಲ್ಲಿ ನಿಲ್ಲುವುದನ್ನು ಇಷ್ಟಪಡುವುದಿಲ್ಲ. ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಲು ಬಯಸುತ್ತಾರೆ. ಒಟ್ಟಿನಲ್ಲಿ ಧನುರಾಶಿಯವರು ಸ್ವತಂತ್ರ, ಸಾಹಸಮಯ, ಸತ್ಯಸಂಧ ಮತ್ತು ದೊಡ್ಡ ಕನಸುಗಳನ್ನು ಹೊಂದಿರುವವರು. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದರೂ ಕೊನೆಯಲ್ಲಿ ಜಯ ಸಾಧಿಸುವ ಶಕ್ತಿ ಇವರಲ್ಲಿದೆ. ಇದಿಷ್ಟು ಧನುರಾಶಿಯವರ ಮನಸ್ಥಿತಿ ಹಾಗೂ ಇವರ ಜೀವನ ಶೈಲಿ ಆಗಿರುತ್ತದೆ. ಬನ್ನಿ, ಇವಾಗ ಒಂದು ಉಪಾಯದಿಂದ ಹಣಕಾಸಿನ ತೊಂದರೆ ಮತ್ತು ಜೀವನದಲ್ಲಿ ನೆಮ್ಮದಿ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಜೀವನ ಜ್ಯೋತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಮಾಡುವುದರಿಂದ ನಿಮಗೆ ಸಿಗುವ ಪ್ರಯೋಜನಗಳು. ಜೀವನ ದಿನದ ರಾಶಿ ಭವಿಷ್ಯ ತಕ್ಷಣ ನಿಮ್ಮ ಬಳಿ ಬರುತ್ತದೆ. ಹಣ, ಆರೋಗ್ಯ, ನೆಮ್ಮದಿ ಹೆಚ್ಚಿಸುವ ಹೊಸ ಹೊಸ ಉಪಾಯಗಳನ್ನು ತಿಳಿದುಕೊಳ್ಳಬಹುದು. ಜೀವನದಲ್ಲಿ ಕಷ್ಟಗಳನ್ನು ಕಡಿಮೆ ಮಾಡುವ ಸರಳ ಪರಿಹಾರಗಳು ಸಿಗುತ್ತದೆ. ಅದೃಷ್ಟವನ್ನು ಹೆಚ್ಚಿಸುವ ಗುಪ್ತ ರಹಸ್ಯಗಳನ್ನು ತಿಳಿಯಬಹುದು. ನಿಮ್ಮ ಜೀವನವನ್ನು ಸುಧಾರಿಸುವ ಪಾಸಿಟಿವ್ ಮಾರ್ಗದರ್ಶನ ಸಿಗುತ್ತದೆ. ನಮ್ಮ ಜೀವನ ಜ್ಯೋತಿ ಚಾನೆಲ್ ನಿಮ್ಮ ಜೀವನಕ್ಕೆ ಬೆಳಕು ತರಲು ಸದಾ ಸಿದ್ಧವಾಗಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರಿರಿ. 7 ಬೆಲ್ಲ, ಏಲಕ್ಕಿ, ತುಳಸಿ ಎಲೆ ರೆಮಿಡಿ. ಇದು ಸಾಮಾನ್ಯವಾಗಿ ಹೆಚ್ಚು ಜನ ಬಳಸದೇ ಇರುವ ಸರಳ ಹಾಗೂ ಶಕ್ತಿಯುತ ಉಪಾಯ. ಬೇಕಾಗುವ ಸಾಮಗ್ರಿಗಳು: ಬೆಲ್ಲ, ಜಾಗರಿ, ಚಿಕ್ಕ ತುಂಡು, ಏಲಕ್ಕಿ, ಕಾರ್ಡಮಮ್ 2, ತುಳಸಿ ಎಲೆ 3. ಮಾಡುವ ವಿಧಾನ:
ಶುಕ್ರವಾರ ಅಥವಾ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಪ್ರಾರಂಭಿಸಿ. ಒಂದು ಸ್ವಚ್ಛವಾದ ಪಾತ್ರೆಯಲ್ಲಿ ಬೆಲ್ಲ, ಏಲಕ್ಕಿ, ತುಳಸಿ ಎಲೆ ಹಾಕಿ. ಇದನ್ನು ನಿಮ್ಮ ದೇವರ ಮುಂದೆ ಇಡಿ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನು 12 ಬಾರಿ ಜಪಿಸಿ. ನಂತರ ಏನು ಮಾಡಬೇಕು? ಈ ಮಿಶ್ರಣವನ್ನು ಒಂದು ಹಸಿರು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ಅದನ್ನು ನಿಮ್ಮ ಪರ್ಸ್ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಿ. ಇದರ ಫಲ ಹಣದ ಪ್ರವಾಹ ನಿಧಾನವಾಗಿ ಹೆಚ್ಚಾಗುತ್ತದೆ. ಅನಗತ್ಯ ಖರ್ಚು ಕಡಿಮೆಯಾಗುತ್ತದೆ. ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಅದೃಷ್ಟ ಲಕ್ ಕೂಡ ನಿಮ್ಮ ಕಡೆ ತಿರುಗುತ್ತದೆ. ಮುಖ್ಯ ಸೂಚನೆ: ಪ್ರತಿ 11 ದಿನಗಳಿಗೊಮ್ಮೆ ಇದನ್ನು ಬದಲಿಸಿ. ಹಳೆಯದನ್ನು ಗಿಡದ ಕೆಳಗೆ ಇಡಿ, ಥ್ರೋ ಮಾಡಬೇಡಿ. ನಂಬಿಕೆ ಇಟ್ಟು ಮಾಡಿದರೆ ಫಲ ಖಂಡಿತ ಬರುತ್ತದೆ. ನಂಬಿಕೆ ಅನ್ನೋದು ಬಹಳ ಮುಖ್ಯ. ಎಲ್ಲರಿಗೂ ಒಳ್ಳೆಯದಾಗಲಿ.